All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಆಲ್ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಪ್ರವೇಶಕ್ಕಾಗಿ ಮುಂಬರುವಂತಹ KCET ಮತ್ತು DCET ಕೌನ್ಸಿಲಿಂಗಿಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಹೌದು ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಖಾಸಗಿ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಅಂದರೆ ಪ್ರೈವೇಟ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ಗಳ ಒಂದು ಸಂಪೂರ್ಣ ಮಾಹಿತಿ ಮತ್ತು ಆ ಕಾಲೇಜ್ಗಳಲ್ಲಿ ಯಾವ ಬ್ರಾಂಚ್ಗಳು ಏಡೆಡ್ ಸೀಟ್ಸ್ಗಳಾಗಿರುತ್ತೆ ಮತ್ತು ಆ ಕಾಲೇಜ್ನ ಕೋಡ್ ಏನನ್ನೋದು ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಕೆಲವೊಂದು ಪ್ರೈವೇಟ್ ಕಾಲೇಜ್ಗಳಿಗೆ ಅನುದಾನ ಸಿಕ್ಕಿರುತ್ತೆ. ಹಾಗಾಗಿ ಆ ಅನುದಾನಿತ ಬ್ರಾಂಚ್ಗಳ ಮತ್ತು ಸೀಟ್ಸ್ಗಳಲ್ಲಿ ಫೀಸು ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ನಿಮ್ದು ಏನು ಗೌರ್ಮೆಂಟ್ ಫೀಸ್ ಏನಿರುತ್ತಲ್ಲ ಅದರಷ್ಟೇ ಫೀಸ್ ಸೇಮ್ ಕೂಡ ಈ ಏಡೆಡ್ ಕಾಲೇಜ್ಗಳಿರುತ್ತೆ. ಮತ್ತೆ ಈ ಏಡೆಡ್ ಕಾಲೇಜ್ಗಳು ಎಲ್ಲ ಟಾಪ್ ಕಾಲೇಜ್ಗಳಾಗಿರುತ್ತೆ. ಉತ್ತಮವಾದಂತಹ ಫೆಸಿಲಿಟಿನ ಹೊಂದಿರುತ್ತೆ, ಉತ್ತಮ ಲ್ಯಾಬ್ ಫೆಸಿಲಿಟಿ ಇರುತ್ತೆ, ಟೀಚಿಂಗ್ ಫೆಸಿಲಿಟಿ ಇರುತ್ತೆ ಮತ್ತು ಕೆಲವೊಂದು ಕಾಲೇಜ್ಗಳು ಅಟೋನಾಮಸ್ ಇದೆ. ಅದ್ರ ಜೊತೆಗೆ ಇವುಗಳು ಪ್ಲೇಸ್ಮೆಂಟ್ಸ್ಗಳು ಕೂಡ ಉತ್ತಮವಾದಂತಹ ರಿಸಲ್ಟ್ಸ್ ಅನ್ನು ಕೂಡ ನೀಡಿದೆ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ಗಳ ಪ್ರಯಾರಿಟಿಯನ್ನ ಮೊಟ್ಟ ಮೊದಲಿಗೆ ನೀಡ್ತಾರೆ. ಯಾಕಂದ್ರೆ ಫೀಸ್ ಕೂಡ ಕಡಿಮೆ ಇರುತ್ತೆ, ಅದ್ರ ಜೊತೆಗೆ ಉತ್ತಮವಾದಂತಹ ಶಿಕ್ಷಣ ಕೂಡ ಸಿಗುತ್ತೆ. ಇನ್ನೊಂದು ಬಹುಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ, ಇದೇ ಕಾಲೇಜಿನಲ್ಲಿ ಹೆಸರುಗಳಲ್ಲಿ 2 CET ಕೋಡ್ಗಳಿರುತ್ತೆ. ಒಂದು ಏಡೆಡ್ ಕೋರ್ಸ್ಗಳಿಗೆ, ಇನ್ನೊಂದು ಅನ್ಏಡೆಡ್ ಕೋರ್ಸ್ಗಳಿಗೆ. ಹಾಗಾಗಿ ವಿದ್ಯಾರ್ಥಿಗಳು ಸೀಟ್ಗಳನ್ನ ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ, ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಸರಿಯಾದ ಸೇಮ್ ಕಾಲೇಜ್ನನ್ನ ನೀವು ಸರಿಯಾದ ಕೋಡ್ ಅನ್ನ ನೋಡಿಕೊಂಡು ನೀವು ಪ್ರಯಾರಿಟಿಯಲ್ಲಿ ನೀಡಬೇಕಾಗುತ್ತೆ. ಇನ್ನ ಕಾಲೇಜ್ಗಳನ್ನ ನೋಡೋದಾತಂದ್ರೆ ಮೊದಲ ಕಾಲೇಜ್ ಯಾವತ್ತಪ್ಪ ಅಂತಂದ್ರೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಬೆಂಗಳೂರು. ಈ ಕಾಲೇಜ್ ಕೂಡ ಖಾಸಗಿ ಅನುದಾನಿತ ಕಾಲೇಜ್ ಆಗಿರುತ್ತೆ. ಆದ್ರೆ ಈ ಕಾಲೇಜ್ನಲ್ಲಿ ಸುಮಾರು 5 ಬ್ರಾಂಚ್ಗಳು ಅನುದಾನಿತ ಬ್ರಾಂಚ್ಗಳಾಗಿರುತ್ತೆ, ಅಂದ್ರೆ ಏಡೆಡ್ ಸೀಟ್ಸ್ಗಳಿರುತ್ತೆ. ಮತ್ತು ಈ ಕಾಲೇಜ್ನ CET ಕೋಡ್ ನೋಡಿ, ಕಾಲೇಜ್ ಕೋಡ್ E003 ಇದು ಏಡೆಡ್ ಸೀಟ್ಸ್ಗಳಿಗೆ ನೀವು ನೀಡುವಂತಹ ಕಾಲೇಜ್ ಕೋಡ್ ಆಗಿರುತ್ತೆ. ಮತ್ತು ಇನ್ನೊಂದು ಕೋಡ್ ಇರುತ್ತೆ, ಅದು ಅನ್ಏಡೆಡ್ ಸೀಟ್ಸ್ಗಳಿರುತ್ತೆ. ಹಾಗಾಗಿ ಸರಿಯಾದ ಕೋಡ್ ಅನ್ನ ನೀಡ್ಕೋಬೇಕು. ಇದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿಯಲ್ಲಿರುವಂಥದ್ದು. ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್, ಇಂಡಸ್ಟ್ರಿಯಲ್ ಅಂಡ್ ಮ್ಯಾನೇಜ್ಮೆಂಟ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್ಸ್ಗಳು ಇಲ್ಲಿ ವಿದ್ಯಾರ್ಥಿಗಳಿಗೆ ಲಭ್ಯ ಇದೆ. ಅದರಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ವಿದ್ಯಾರ್ಥಿಗಳಿಗೆ ನೋಡಬಹುದು ಪ್ರತ್ಯೇಕವಾದಂತಹ ಸೀಟ್ ಇರುತ್ತೆ. ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಅಂತಂದ್ರೆ NSS, NCC ಮತ್ತು ಡಿಫೆನ್ಸು, ಹೀಗೆ ಸ್ಪೋರ್ಟ್ಸ್ ಕೋಟಾ, ಹೀಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇರುತ್ತೆ. ಇನ್ನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಕೂಡ ಪ್ರತ್ಯೇಕವಾದಂತಹ ಸೀಟ್ಸ್ ಇರುತ್ತೆ. ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೀಟ್ಸ್ಗಳಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಸ್ಗಳು ಸರಿಸುಮಾರು ಒಂದು 5% ಸೀಟ್ಗಳು ಮ್ಯಾನೇಜ್ಮೆಂಟ್ ಸೀಟ್ ಆಗಿರುತ್ತೆ. ಇದನ್ನ ಹೊರತುಪಡಿಸಿ ಮೇನ್ ಸೀಟ್ಗಳನ್ನು ಹೊರತುಪಡಿಸಿ ಒಂದು 5% ಸೀಟ್ SNQ ಕೋಟಾ ಸೀಟ್ಸ್ಗಳಿರುತ್ತೆ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 10% ಸೀಟ್ಸ್ಗಳಿರುತ್ತೆ. ಸೊ ಹತ್ತತ್ರ ನಿಮಗೆ ಪ್ರತಿ ಒಂದು ಬ್ರಾಂಚ್ ಅಲ್ಲಿ ಆನ್ ಆನ್ ಆವರೇಜ್ ನಿಮಗೆ 66ರಿಂದ 65 ಸೀಟ್ಸ್ಗಳು ಇಲ್ಲಿ ಸಿಗುತ್ತೆ. ಅದು ಯಾವುದು? ಸಿವಿಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಈ ಕಾಲೇಜಿನ ಕೋಡ್ E003 ಆಗಿರುತ್ತೆ. ಇನ್ನು ಮುಂದಿನ ಕಾಲೇಜು ಬೆಂಗಳೂರಿನಲ್ಲಿರುವಂತಹ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಕೂಡ ಖಾಸಗಿ ಅನುದಾನಿತ ಕಾಲೇಜ್, ಅಂದ್ರೆ ಪ್ರೈವೇಟ್ ಏಡೆಡ್ ಕಾಲೇಜ್ ಆಗಿರುತ್ತೆ. ಇನ್ನು ಈ ಕಾಲೇಜ್ನಲ್ಲಿ ಬಹಳಷ್ಟು ಬ್ರಾಂಚ್ಗಳು ಏಡೆಡ್ ಆಗಿದೆ. ಯಾವ್ದಪ್ಪ ಅಂತಂದ್ರೆ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಹೀಗೆ ಸರಿಸುಮಾರು ಒಂದು 9 ಬ್ರಾಂಚ್ಗಳಲ್ಲಿ ವಿದ್ಯಾರ್ಥಿಗಳು ಏಡೆಡ್ ಸೀಟ್ಸ್ಗಳನ್ನ ಪಡೆಯಬಹುದಾಗಿದೆ. ಮತ್ತು ಈ ಏಡೆಡ್ ಬ್ರಾಂಚ್ಗಳ ಕೋಡ್ ಏನಿದೆಯಲ್ಲ ಇಲ್ಲಿ E004 ಆಗಿರುತ್ತೆ. ಈ ಕಾಲೇಜ್ನ ಕೋಡ್ ಏಡೆಡ್ ಸೀಟ್ಗಳ ಕೋಡ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು ನೋಡಬಹುದು ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಕೂಡ ನಾನು ನೀಡಿದ್ದೀನಿ. ಅಲಾಂಗ್ ವಿತ್ ದಟ್ ಇಲ್ಲಿ ಮತ್ತೆ ಈ ಸೀಟ್ಸ್ಗಳು ಸಬ್ ಕ್ಯಾಟಗರಿ ವೈಸ್, ಕಾಸ್ಟ್ ವೈಸ್ ಕೂಡ ಡಿಫರೆಂಟ್ ಆಗುತ್ತೆ. ಅಂದ್ರೆ GM, SC ST ಕ್ಯಾಟಗರಿ 1, 2A, 2B, 3A, 3B ಹಾಗೆ ಮತ್ತೆ ಆಸ್ ಪರ್ ರೂಲ್ಸ್ ಏನಿತ್ತಲ್ಲ ಆ ರೀತಿಯಾಗಿ ಸ್ಪ್ಲಿಟ್ ಅಪ್ ಆಗುತ್ತೆ. ಇದು ಓವರ್ ಆಲ್ ಆಗಿ ನೀಡ್ತಾರಂತ ಸೀಟ್ಸ್ಗಳು. ಮ್ಯಾನೇಜ್ಮೆಂಟ್ ಸೀಟ್ಸ್ಗಳು ಕೂಡ ಲಭ್ಯ ಇರುತ್ತೆ, SNQ ಸೀಟ್ಸ್ಗಳು ಇರುತ್ತೆ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸೀಟ್ಸ್ಗಳನ್ನ ಹೊಂದಿರ್ತಾರೆ. ಇನ್ನು ಮುಂದಿನ ಕಾಲೇಜು ಮೈಸೂರಿನಲ್ಲಿರುವಂತಹ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ. ಬಟ್ ಇದರ ಮೊದಲ ಹೆಸರು ಏನಾಗಿತ್ತಪ್ಪ, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇದು ಈಗ JSS ಯೂನಿವರ್ಸಿಟಿ ಅಂಡರ್ ಕೂಡ ಆದ್ರೂ ಕೂಡ ಇಲ್ಲಿ ಕೆಲವೊಂದು ಸೀಟ್ಸ್ಗಳು ಏಡೆಡ್ ಸೀಟ್ಸ್ಗಳಾಗಿ ಇರುತ್ತೆ. ಸೊ ಇಲ್ಲಿ ನೋಡಬಹುದು ನೀವು ಈ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಜಯಚಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈ ಕ್ಯಾಂಪಸ್ ನ CET ಕೋಡ್ ಏನಪ್ಪಾ ಅಂದ್ರೆ E021 ಆಗಿರುತ್ತೆ. E021 ಪ್ಲೀಸ್, ಈ ಕೋಡ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಮತ್ತು ಈ ಕಾಲೇಜ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಅಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು
ಪಾಲಿಮರ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಹೀಗೆ ಒಂದು 9 ಬ್ರಾಂಚ್ಗಳಲ್ಲಿ ವಿದ್ಯಾರ್ಥಿಗಳು ಏಡೆಡ್ ಸೀಟ್ಸ್ಗಳನ್ನು ಪಡೆಯಬಹುದಾಗಿದೆ. ಇಲ್ಲಿ ನೋಡಬಹುದು ನೀವು ಆನ್ ಆನ್ ಆವರೇಜ್ ಆಗಿ ಪ್ರತಿಯೊಂದು ಬ್ರಾಂಚ್ ಅಲ್ಲಿ ಕೂಡ ನಿಮಗೆ 60ರಿಂದ 65 ಸೀಟ್ಸ್ಗಳು ಏಡೆಡ್ ಸೀಟ್ಸ್ಗಳು ವಿದ್ಯಾರ್ಥಿಗಳಿಗೆ ಲಭ್ಯ ಇದೆ. ಸೊ SNQ ಕೋಟಾ ಆಗಿರಲಿ, ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಕೋಟಾ ಅಡಿಯಲ್ಲಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸೀಟ್ಸ್ಗಳನ್ನು ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಮೈಸೂರಿನಲ್ಲೇ ಇರುವಂತಹ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ NIE ಮೈಸೂರು. ಇಲ್ಲೂ ಕೂಡ ಕೆಲವೊಂದು ಬ್ರಾಂಚ್ಗಳ ಸೀಟ್ಸ್ಗಳು ಏಡೆಡ್ ಸೀಟ್ಸ್ಗಳಾಗಿರುತ್ತೆ ಮತ್ತು ಈ ಏಡೆಡ್ ಸೀಟ್ಸ್ಗಳ ಕಾಲೇಜ್ನ ಕೋಡು E022 ಆಗಿರುತ್ತೆ. ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳಿಗೆ ಏಡೆಡ್ ಸೀಟ್ಸ್ಗಳು ಲಭ್ಯ ಇರುತ್ತೆ. ಏಡೆಡ್ ಸೀಟ್ಸ್ಗಳ ಫೀಸು ಗವರ್ಮೆಂಟ್ ಕಾಲೇಜ್ನಲ್ಲಿ ಎಷ್ಟಿರುತ್ತಲ್ಲ ಅಷ್ಟೇ ಫೀಸ್ ಇರುತ್ತೆ. ಸೊ ಇಲ್ಲಿ 3 ಬ್ರಾಂಚ್ ಅಲ್ಲಿ ನಿಮಗೆ ಹತ್ತತ್ರ 60 ಸೀಟ್ಗಳು ವಿದ್ಯಾರ್ಥಿಗಳಿಗೆ ಏಡೆಡ್ ಸೀಟ್ಸ್ಗಳನ್ನು ನೀಡಬಹುದು. ಇನ್ನು ಮುಂದಿನ ಕಾಲೇಜು ಮಂಡ್ಯದಲ್ಲಿರುವಂತಹ PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ. ಈ ಕಾಲೇಜ್ನ ಕೂಡ ಪ್ರೈವೇಟ್ ಏಡೆಡ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ 4 ಬ್ರಾಂಚ್ಗಳ ಏಡೆಡ್ ಸೀಟ್ಸ್ಗಳು ಸಿಗುತ್ತೆ ಮತ್ತು ಈ ಕಾಲೇಜ್ನ ಕೋಡ್ E023 ಆಗಿರುತ್ತೆ. ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ. ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಹತ್ತತ್ರ ನಿಮಗೆ 90 ಸೀಟ್ಸ್ಗಳು ನಿಮಗೆ ಏಡೆಡ್ ಸೀಟ್ಸ್ಗಳಿದೆ. ಮೆಕ್ಯಾನಿಕಲ್ ನಲ್ಲಿ 120 ಸೀಟ್ಸ್ಗಳು ಏಡೆಡ್ ಇದೆ. ಇನ್ನು ಮಿಕ್ಕಿರುವಂತೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ 60 ಸೀಟ್ಸ್ಗಳು ನಿಮಗೆ ಏಡೆಡ್ ಸೀಟ್ಸ್ಗಳಾಗಿ ಸಿಗುತ್ತೆ. ಇನ್ನು ಮುಂದಿನ ಕಾಲೇಜು ಹಾಸನದಲ್ಲಿರುವಂತಹ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ ಕಾಲೇಜ್ ಕೂಡ ಪ್ರೈವೇಟ್ ಏಡೆಡ್ ಕಾಲೇಜ್ ಆಗಿರುತ್ತೆ. ಹಾಗಾಗಿ ಇಲ್ಲೂ ಕೂಡ ವಿದ್ಯಾರ್ಥಿಗಳು ಸೀಟ್ಸ್ಗಳನ್ನು ಪ್ರಯಾರಿಟಿಯಾಗಿ ನೀಡಿಕೊಂಡು ಪಡ್ಕೊಂತಾರೆ. ಈ ಕಾಲೇಜ್ನ ಕೋಡು E024 ಆಗಿರುತ್ತೆ. E024 ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ. ಇದು ಪ್ರೈವೇಟ್ ಏಡೆಡ್ ಕಾಲೇಜ್ ಆಗಿರುತ್ತೆ, ಖಾಸಗಿ ಅನುದಾನಿತ ಕಾಲೇಜು. ಇಲ್ಲಿಯೂ ಕೂಡ 4 ಬ್ರಾಂಚ್ಗಳಲ್ಲಿ ವಿದ್ಯಾರ್ಥಿಗಳು ಏಡೆಡ್ ಸೀಟ್ಸ್ಗಳನ್ನು ಪಡಿಬಹುದು. ಅದು ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ. ಪ್ರತಿಯೊಂದು ಬ್ರಾಂಚ್ ನಲ್ಲಿ 60 ಸೀಟ್ಸ್ಗಳು ವಿದ್ಯಾರ್ಥಿಗಳಿಗೆ ಏಡೆಡ್ ಸೀಟ್ಸ್ ಆಗಿರುತ್ತೆ ಮತ್ತು ಆ ಒಂದು ಏಡೆಡ್ ಸೀಟ್ನ ಕಾಲೇಜ್ ಕೋಡ್ ಏನಾಗಿರುತ್ತೆ E024 ಆಗಿರುತ್ತೆ. ಇನ್ನು ಮುಂದಿನ ಕಾಲೇಜು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ PDA ಕಾಲೇಜ್ ಆಫ್ ಇಂಜಿನಿಯರಿಂಗ್. PDA ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಈ ಕಾಲೇಜ್ನ CET ಕೋಡ್ ನೋಡೋದಾತಂತಂದ್ರೆ ಅದು E041. ಸೊ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇಂಡಸ್ಟ್ರಿಯಲ್ ಅಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಏಡೆಡ್ ಸೀಟ್ಸ್ಗಳು ಲಭ್ಯವಿದೆ. ಮತ್ತು ಇನ್ನೊಂದು ಬಹುಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರುವಂತಹ ಜಿಲ್ಲೆಗಳು, ಎಸ್ಪೆಷಲಿ ಬಳ್ಳಾರಿ, ವಿಜಯನಗರ, ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ ಮತ್ತು ಯಾದಗಿರಿ, ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಹೆಚ್ಚಿನ ಸೀಟ್ಸ್ಗಳು ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿರುತ್ತಾರೆ. ಇನ್ನು ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಕೂಡ ಈ ಕಾಲೇಜ್ನಲ್ಲಿ ಸೀಟ್ಸ್ಗಳನ್ನ ಪಡೆದುಕೊಳ್ಳಬಹುದು. ಆದರೆ ಸೀಟ್ಸ್ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಇನ್ನು ಉಳಿದಂತೆ ಮ್ಯಾನೇಜ್ಮೆಂಟ್ ಸೀಟ್ SNQ ಡಿಪ್ಲೊಮಾ ಕೋಟಾದಲ್ಲಿ ಇರುತ್ತೆ. ಅಲಾಂಗ್ ವಿತ್ ದಟ್ ಈ ಸೀಟ್ಸ್ಗಳು ಮತ್ತೆ ಕ್ಯಾಟಗರಿ ವೈಸ್, ಕಾಸ್ಟ್ ವೈಸ್ ಕೂಡ ಡಿಫ್ರೆನ್ಶಿಯೇಟ್ ಅಂದ್ರೆ ಪರ್ಸೆಂಟೇಜ್ ವೈಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇನ್ನು ಮುಂದಿನ ಕಾಲೇಜು ಬಾಗಲಕೋಟೆಯಲ್ಲಿರುವಂತಹ BVS ಸಂಘ ಅಂದ್ರೆ ಬಸವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜು. ಇದು ಕೂಡ ಖಾಸಗಿ ಅನುದಾನಿತ ಕಾಲೇಜ್ ಆಗಿರುತ್ತೆ. ಇಲ್ಲಿ ಸರಿಸುಮಾರು 6 ಬ್ರಾಂಚ್ಗಳಲ್ಲಿ ವಿದ್ಯಾರ್ಥಿಗಳು ಏಡೆಡ್ ಸೀಟ್ಸ್ ಅನ್ನ ಪಡಿಬಹುದು. ಈ ಕಾಲೇಜ್ನ CET ಕೋಡ್ E031 ಆಗಿರುತ್ತೆ. ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮತ್ತು ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಹೀಗೆ ವಿದ್ಯಾರ್ಥಿಗಳು ಇಲ್ಲಿ 6 ವಿಭಾಗದಲ್ಲಿ ವಿದ್ಯಾರ್ಥಿಗಳು ಸೀಟ್ಸ್ಗಳನ್ನ ಪಡೆಯಬಹುದಾಗಿದೆ. ಇದು ಕೂಡ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರುತ್ತೆ. ಸೊ ಹೋಪ್ ವಿದ್ಯಾರ್ಥಿಗಳೇ ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಂತೀನಿ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜ್ನಲ್ಲಿ ಏಡೆಡ್ ಸೀಟ್ಸ್ಗಳಿರುತ್ತೆ ಮತ್ತು ಯಾವ ಕಾಲೇಜ್ ಏಡೆಡ್ ಕಾಲೇಜ್ಗಳು ಅನ್ನೋದೇ ಗೊತ್ತಿರಲ್ಲ ಮತ್ತು ಆ ಕಾಲೇಜ್ಗಳು ಗೊತ್ತಿದ್ರು ಕೂಡ ಅಲ್ಲಿ CET ಕೋಡ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಒಂದೇ ಕಾಲೇಜ್ನಲ್ಲಿ ಏಡೆಡ್ ಸೀಟ್ಗಳು ಇರುತ್ತೆ, ಅನ್ಏಡೆಡ್ ಸೀಟ್ಸ್ಗಳು ಇರುತ್ತೆ. ಆ ಎರಡು ಕಾಲೇಜ್ನ ಸೇಮ್ ಕಾಲೇಜ್ ಆದರೂ ಕೂಡ CET ಕೋಡ್ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೀಡಿರುವಂತಹ CET ಕೋಡ್ ಕೂಡ ಎಲ್ಲ ಇದು ಏಡೆಡ್ ಸೀಟ್ಗಳ CET ಕೋಡ್ ಆಗಿರುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಸರಿಯಾದ ಆಯ್ಕೆಗಳನ್ನ ಮಾಡಿಕೊಂಡು ನೀವು ಕಾಲೇಜ್ಗಳನ್ನ ಅಥವಾ ಬ್ರಾಂಚ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇನ್ನೊಂದು ಬಹುಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳೇ, ಈ ಮೋಸ್ಟ್ ಆಫ್ ನಮ್ಮ ಏಡೆಡ್ ಏನಿದೆಯಲ್ಲ ಪ್ರೈವೇಟ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ಗಳು ಇವೆಲ್ಲ ಅಟಾನಮಸ್ ಕಾಲೇಜ್ಗಳಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಕೂಡ ಕೆಲವೊಂದು ಫ್ಲೆಕ್ಸಿಬಿಲಿಟಿಯನ್ನು ಕೂಡ ನಾವು ಕಾಣ್ಬೋದು. ಇನ್ನು ಏನಾದರೂ ನಿಮಗೆ ಕಾಲೇಜ್ಗಳ ಬಗ್ಗೆ, ಕಾಲೇಜ್ ಕೋಡ್ಗಳ ಬಗ್ಗೆ ಮತ್ತು ಸೀಟ್ ಮ್ಯಾಟ್ರಿಕ್ಸ್ಗಳ ಬಗ್ಗೆ, CET ಕೌನ್ಸಿಲಿಂಗ್ ಬಗ್ಗೆ ಏನಾದರೂ ಪ್ರಶ್ನೆಗಳು, ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಪ್ರಯತ್ನವನ್ನ ಮಾಡ್ತೀವಿ. Click on subscribe button and press the bell icon to get updates from All Academy. Always with you.